ನಾಡಿನ ಜನತೆಗೆ ಯುಗಾದಿ ಹಬ್ಬದ ಹೊಸ ವರ್ಷದ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಬೇವು ಬೆಲ್ಲ ತಿಂದು ನಿಮ್ಮ ಲೈಫಲ್ಲಿ ಸಿಹಿ ಕಹಿ ಎರಡೂ ಜೊತೆಗಿರಲಿ ಅಂತ ಹೇಳ್ತೀನಿ. ಯಾಕಂದರೆ ಕಹಿ ಇದ್ದರೆ ನಾವು ಅವಾಗ ಪಾಠ ಕಲಿತೀವಿ, ಸಿಹಿ ಇದ್ದರೆ ತುಂಬಾ ಖುಷಿಯಾಗುತ್ತೆ. ಸೊ ಎರಡೂ ಇರಲಿ ಅಂತ. ಸೊ ನಾನು ಈ ಒಂದು ವ್ಲಾಗ್ನ ಯುಗಾದಿ ಹಬ್ಬದ ವ್ಲಾಗ್ ಆಗಿ ಸ್ಟಾರ್ಟ್ ಮಾಡ್ತಿದ್ದೀನಿ. ನನಗೆ ಏನು ಖುಷಿ ಆಗ್ತಿದೆ ಅಂತ ಅಂದರೆ ಬಿಸಿಲು ಬಂದಿದೆ ಗೈಸ್. ಫೈನಲಿ ಬಿಸಿಲು ಬಂದಿದೆ. ಬಟ್ ಲಾಸ್ಟ್ ಇಯರ್ ಥರ ಫ್ಲವರ್ಸ್ ಎಲ್ಲ ಬಂದಿಲ್ಲ, ಬ್ಲೂಮ್ ಆಗಿಲ್ಲ. ಬಟ್ ಈ ಸರಿ ಚಳಿ ಲೇಟಾಗಿ ಎಂಡ್ ಆಯಿತು. ಅದಕ್ಕೆ ಇವಾಗ ಬಿಸಿಲು ಸ್ಟಾರ್ಟ್ ಆಗಿದೆ. ಆಲ್ಮೋಸ್ಟ್ ಪರವಾಗಿಲ್ಲ, ಚಳಿ ಏನಿರಲ್ಲ. ನೈಟು ಕೂಡ ಅಷ್ಟೇನು ಚಳಿ ಆಗ್ತಿಲ್ಲ. ಸೊ ಯುಗಾದಿ ಹಬ್ಬನ ನಾನು ಹೇಗೆ ಸೆಲೆಬ್ರೇಟ್ ಮಾಡ್ತೀನಿ ಅಂತ ಹೇಳೋದಕ್ಕೆ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ವಿತೌಟ್ ಎನಿ ಫರ್ದರ್ ಡಿಸ್ಕಷನ್, ಲೆಟ್ ಸ್ಟಾರ್ಟ್ ದ ವ್ಲಾಗ್. ಸೊ ಯುಗಾದಿ ಹಬ್ಬಕ್ಕೆ ಮೇನು ಇಂಪಾರ್ಟೆಂಟೇ ಎಣ್ಣೆ ಸ್ನಾನ. ಒಳ್ಳೆಣ್ಣೆ ತಲೆಗೆ ಹಚ್ಚಿ ಮುಖಕ್ಕೆಲ್ಲ ಹಚ್ಚಿ ಬಿಸಿಲು ಕಾಯಿಸಿ ಸ್ನಾನ ಮಾಡೋದೇ ಮೇನು. ನನ್ನ ಹತ್ರ ಏನಿಲ್ಲ ಅಂದರೂ ಒಳ್ಳೆಣ್ಣೆ ಇದೆ ಗೈಸ್. ಸೊ ಒಳ್ಳೆಣ್ಣೆ ಹಚ್ಚೋಣ ಬನ್ನಿ. ಸೊ ನೀವು ನಿಮ್ಮ ಹಬ್ಬನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಅಂತ ಅಂದ್ಕೊತೀನಿ. ಇಂಡಿಯಾದಲ್ಲಿದ್ದು ಐ ಆಮ್ ರಿಯಲಿ ಮಿಸ್ಸಿಂಗ್ ಇಂಡಿಯಾ. ಅದು ಅತ್ತಲೂ ನೆಕ್ಸ್ಟ್ ನಾಳೆ ಹೊಸದಡ್ಕಿದೆ. ಬಟ್ ನಾನು ಇಲ್ಲಿದ್ದೀನಿ. ದಟ್ಸ್ ಓಕೆ. ನಾವು ಆದಷ್ಟು ಎಷ್ಟಾಗುತ್ತೆ ಅಷ್ಟು ಮಾಡೋಣ ಹಬ್ಬ. ಐ ನೋ ಲೈಕ್ ಯುಗಾದಿ ಹಬ್ಬ ಇಸ್ ಫೇಮಸ್ ಫಾರ್ ಒಬ್ಬಟ್ಟು. ಬಟ್ ಒಬ್ಬಟ್ಟು ಇಲ್ಲಿ ಮಾಡೋಕ್ಕಾಗಲ್ಲ ನಾನು. ಆ್ಯಸ್ ಯು ನೋ, ನನಗೆ ಬೆಲ್ಲ ಅದೆಲ್ಲ ಸಿಗೋಲ್ಲ. ಮತ್ತು ಇಟ್ಸ್ ಓಕೆ ಗೈಸ್, ವಿಲ್ ಡೂ ಸಮಥಿಂಗ್ ಹಬ್ಬದ ಸ್ಪೆಷಲಾಗಿ. ಹಬ್ಬದ ವೈಪ್ ಸಿಕ್ಕಿದ್ರೆ ಸಾಕು. ನೀವೆಲ್ಲ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿದ್ರಾ ಅಂತೇಳಿ ನನಗೆ ತಿಳಿಸಿ. ಮತ್ತು ಏನು ಗೊತ್ತಾ ಗೈಸ್, ನನಗೆ ಇವತ್ತು ಹಾಲಿಡೇ ಇದೆ. ಏನಂದರೆ ಅರ್ಮೇನಿಯಾದು ಇದೆಲ್ಲ ಲೈಕ್ ಕಲ್ಚರಲ್ ಹಾಲಿಡೇಸ್ ಕೊಡ್ತೀವಿ, ನಿಮಗೂ ಕೊಡೋಣ ಅಂತ ಡಿಸೈಡ್ ಮಾಡಿದ್ದೀವಿ ಅಂತ ಅಂದರು. ಸೊ ಇವರು ಡಿಸೈಡ್ ಆಗಿದ್ದಿತ್ತು ರಂಜಾನಿಗೆ ಕೊಡಬೇಕು ಅಂತ. ಬಟ್ ರಂಜಾನ್ ಇರೋದು ನಾಳೆ. ಮತ್ತು ಇನ್ನೊಂದೇನೆಂದರೆ ಯುಗಾದಿ ಹಬ್ಬನ ಕರ್ನಾಟಕ ಸ್ಟೂಡೆಂಟ್ಸು ಮತ್ತು ತೆಲುಗು ಸ್ಟೂಡೆಂಟ್ಸ್ ಅಷ್ಟೇ ಸೆಲೆಬ್ರೇಟ್ ಮಾಡೋದಲ್ಲ. ಸೊ ಏನಂದರೆ ಇದು ಯಾರು ಸೆಲೆಬ್ರೇಟ್ ಮಾಡಲ್ಲ, ಯಾರಿಗೂ ಗೊತ್ತಿಲ್ಲ ಹಬ್ಬ ಯುಗಾದಿ ಹಬ್ಬ ಅಂದರೆ ಏನು ಅಂತ. ಸೊ ಇವತ್ತು ನಂಗೆ ಹಾಲಿಡೇ ಕೊಟ್ಟಿದ್ದಾರೆ. ಬಟ್ ಇವು ಸ್ವಲ್ಪ ಮುಸ್ಲಿಂ ಜನ ಎಲ್ಲ ಏನಂತ ಕೇಳ್ತಿದ್ದಾರೆ, ನಮಗೆ ರಂಜಾನಿಗೆ ಕೊಡಿ ಇವತ್ತು ಬೇಡ ಅಂತ ಹೇಳ್ತಿದ್ದಾರೆ. ಬಟ್ ಏನಂದರೆ ನಮ್ಗೆ ಇವತ್ತು ಹಾಲಿಡೇ ಕೊಟ್ಬಿಟ್ಟಿದ್ದಾರೆ. ಸೊ ಅದಕ್ಕೂ ಅವ್ರಿಗೂ ಸ್ವಲ್ಪ ಬೇಜಾರಾಗಿದೆ. ಯಾಕಂದರೆ ಅವರು ಹಬ್ಬ ಸೆಲೆಬ್ರೇಟ್ ಮಾಡಬೇಕು. ಏನು ಮಾಡೋಕ್ಕಾಗಲ್ಲ, ಇವತ್ತು ರಜಾ ಕೊಟ್ಬಿಟ್ಟಿದ್ದಾರೆ. ಫೈನಲಿ ಇವತ್ತಾರು ಕೊಟ್ಟಿದ್ದಾರೆ ಅಂತ ಖುಷಿ ಪಡಬೇಕಷ್ಟೇ. ಅದಕ್ಕೆ ನಾನು ಇವಾಗ ಎದ್ದಿದ್ದೆ ಲೇಟ್. ನಂಗೆ ತುಂಬ ಸುಸ್ತಾಗಿತ್ತು ಆ್ಯಕ್ಚುಲಿ. ಸೊ ಲೇಟಾಗಿ ಎದ್ದನ್ನ, ಅದು ಮನೆಯಿಂದ ಫೋನ್ ಬಂದಿದ್ದು ಎದ್ದಿದ್ದೀನಿ. ಎದ್ಬಿಟ್ಟು ಇವಾಗ ಎಣ್ಣೆ ಹಚ್ಕೊಳ್ಳೋಣ ಅಂತ ಹಚ್ಕೊತಿದ್ದೀನಿ. ರೂಮೆಲ್ಲ ಕ್ಲೀನ್ ಮಾಡಿದೆ, ಎಣ್ಣೆ ಹಚ್ಕೊಂಡು ಆಮೇಲೆ ಸ್ನಾನ ಮಾಡಿ ಆಮೇಲೆ ದೇವ್ರ ದೀಪ ಹಚ್ಚಿ ಇವತ್ತು ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ ಅಷ್ಟೇ. ಗೈಸ್ ಆಲ್ರೆಡಿ ಇವತ್ತು ಮಾರ್ಚ್ 19th. ಡೇಸ್ ಅದು ತುಂಬ ಫಾಸ್ಟ್ ಹೋಗ್ತಿದೆ. ನಾನಂದು ಇರಾನ್ ಆ್ಯಂಡ್ ಇಸ್ರೇಲ್ ವಾರ್ ಎಲ್ಲ ನಡೀತಿದೆ. ಸೊ ಐ ಆಮ್ ನಾಟ್ ಶ್ಯೂರ್ ಏನಾಗುತ್ತೆ. ನಾನು ಇನ್ನೇನು ಮನೆಗೆ ಬರೋ ಟೈಮ್ ಹತ್ರ ಬಂದುಬಿಟ್ಟಿದೆ. ಅಂದರೆ ಇಂಡಿಯಾಗೆ ವಾಪಸ್ ಬರೋ ಟೈಮ್. ಅಂದರೆ ಇನ್ನೂ ಟೈಮ್ ಇದೆ, ಇನ್ನೊಂದು 2 to 3 months. ಬಟ್ ಏನಂದರೆ ಇದೆಲ್ಲ ವಾರ್ ಮುಗಿಬೇಕಲ್ಲ, ಬರೋಕ್ಕೂ ನಮಗೂ ಭಯ ಆಗಿಬಿಡುತ್ತೆ ಅವಾಗ. ವರ್ಷಕ್ಕೆ ಒಂದ್ಸರಿ ಎಣ್ಣೆ ಸ್ನಾನ ಗೈಸ್. ನೀವು ಎಲ್ಲ ಈ ಥರ ಎಣ್ಣೆ ಹಚ್ಕೊಳ್ಳಿ, ಯಾರು ಎಣ್ಣೆ ಹಚ್ಕೊಳ್ಳದೆ ಇರಬೇಡಿ. ನಿಮ್ಗೆ ಆ ರಿಲೀಫ್ ಸಿಗುತ್ತೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿದಾಗ. ಐ ನೀಡ್ ದಟ್ ಹಬ್ಬ ವೈಬ್ಸ್. ಅದಕ್ಕೆ ಬಿಸಿಲು ಕಾಯಿಸೋಣ ಅಂತ ಬಂದಿದ್ದೀನಿ ಗೈಸ್. ಬಿಸಿಲು ನೀವು ಡೈಲಿ ಬಿಸಿಲು ನೋಡ್ತೀರಾ. ನನಗೆ ವರ್ಷದಲ್ಲಿ ಇಲ್ಲಿ 3 ತಿಂಗಳು, 4 ತಿಂಗಳು ಬಿಸಿಲು ನೋಡ್ತೀನಿ ನಾನು. ಹಂಗಾಗ್ಬಿಟ್ಟಿದ್ದೆ. ವರ್ಷದಲ್ಲಿ 3-4 ತಿಂಗಳು ಸ್ನೋ, 3 ತಿಂಗಳು ಸ್ನೋ ನೋಡಿದೆ, 1 ತಿಂಗಳು ಮಳೆ ನೋಡ್ತೀನಿ, ಆಮೇಲೆ ಮಿಕ್ಕಿದ 3 ತಿಂಗಳು ಬಿಸಿಲು ನೋಡ್ತೀನಿ. ಇಲ್ಲಿ ನಮ್ಮ ರೋಡ್ ಎಷ್ಟು ಸೈಲೆಂಟಾಗಿದೆ ಅಂದರೆ ನಾನು ಮಾತಾಡೋದು ಮಾತ್ರ ಕೇಳಿಸ್ತೈತೆ ಎಲ್ಲ ಕಡೆ ಅನಿಸ್ತೈತೆ. ಸೊ ಗೈಸ್, ನಾನು ಸ್ವಲ್ಪ ಒಂದು 1/2 hour ಬಿಸಿಲು ಕಾಯಿಸ್ದೆ. ಅಂದರೆ ಇವಾಗ 10 o'clock ಆಗಿದೆ, 10:20 ಆಗಿದೆ. ಅಂದರೆ ಇವಾಗ ಜಾಸ್ತಿ ಕಾಯಿಸ್ಬಾರ್ದು ಬಿಸಿಲು. ಯಾಕಂದರೆ UV ರೇಸ್ ಬರುತ್ತಲ್ಲ, ಎಫೆಕ್ಟ್ ಆಗುತ್ತೆ. ಬೆಳಗ್ಗೆ ಎಳೆ ಬಿಸಿಲು ಇರುತ್ತಲ್ಲ, ಒಂದು 8-9 ಆದರೆ ಬೆಸ್ಟ್. ಸೊ ಸ್ವಲ್ಪ ಹೊತ್ತು ಕಾಯಿಸ್ಬಿಟ್ಟು ಇವಾಗ ನಾನು ಸ್ನಾನಕ್ಕೆ ಹೋಗೋಣ, ಫ್ರೆಶ್ ಅಪ್ ಆಗೋಣ ಅಂತ ಹೋಗ್ತಾಯಿದ್ದೀನಿ. ತಿಂಡಿ ಮಾಡಿಲ್ಲಲ್ಲ ನಾನು. ಅದಕ್ಕೆ ನೈಟ್ಗೆ ನಾನು ಏನಾದರೂ ಸ್ಪೆಷಲಾಗಿ ವಡೆ ಏನಾದ್ರು ಮಾಡೋಣ ಅಂದ್ಕೊಂಡಿದ್ದೀನಿ. ಒಬ್ಬಟ್ಟು ಮಾಡೋಕ್ಕೆ ಏನೂ ಇಲ್ಲ. ಲೈಕ್ ಲಾಸ್ಟ್ ಟೈಮ್ ಮಾಡಿದ್ವಿ ಲೈಕ್ ಶುಗರ್ ಹಾಕಿ, ಬಟ್ ಅಷ್ಟು ಟೇಸ್ಟಿಯಾಗಿ ಬಂದಿರಲಿಲ್ಲ. ನೋಡೋಣ ಏನಾಗುತ್ತೆ ಅಂತ. ಸೊ ಇವರು ಇಲ್ಲ, ಗ್ಲಾಸರೀಸ್ ತೊಗೊಂಬರೋಕೆ ಕೊಟ್ಟೋಗಿದ್ದಾರೆ. ಸೊ ಇವಾಗ ನಾನು ಫ್ರೆಶ್ ಅಪ್ ಆಗೋಕ್ಕೆ ಹೋಗ್ತಾಯಿದ್ದೀನಿ ಗೈಸ್.
ಗೈಸ್ ಫೈನಲಿ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ಇವಾಗ ದೇವ್ರ ಫೋಟೋ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಬೇಕು. ಅದಾದಮೇಲೆ ತಿಂಡಿ ಮಾಡಬೇಕು. ಬನ್ನಿ. ಮದೇವ ಮಾದೇವ ಮದೇವ ಮಾದೇವ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಮ್ಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದಪ್ಪನ. ಫೈನಲಿ ಎಲ್ಲನೂ ರೆಡಿ ಮಾಡಿ ಪೂಜೆ ಕೂಡ ಮಾಡಿದೆ. ಆ್ಯಂಡ್ ಪೂಜೆ ಮಾಡೋಷ್ಟರಲ್ಲಿ ನಿಯರ್ಲಿ ಟೈಮ್ 12:30 ಆಗಿಬಿಟ್ಟಿತ್ತು. ಸೊ ಗೈಸ್ ಫೈನಲಿ ಪೂಜೆ ಎಲ್ಲ ಆಯಿತು. ಇವಾಗ ನಾನು ಅಡುಗೆ ಮಾಡ್ತಿದ್ದೆ. ನಾನು ಪಾಸ್ತಾ ಮಾಡೋಣ ಅಂದ್ಕೊಂಡ, ಬಟ್ ಹಬ್ಬದ ದಿನನೂ ಯಾರು ಪಾಸ್ತಾ ತಿಂತಾರೆ ಅಂತ ಅಂದ್ಬಿಟ್ಟು ಒಟ್ಟಿಗೆ ನೈಟಿಗೂ ಆಗಂಗೆ ರೈಸ್ ಮಾಡಿ ಸಾಂಬಾರು ಮಾಡಿ ಮತ್ತು ಪಾಯಸ ಮಾಡ್ತಿದ್ದೀನಿ. ನೈಟಿಗೆ ವಡೆ ಮಾಡೋಕ್ಕೆ ಅಂದ್ಬಿಟ್ಟು ಬೇಳೆ ನೆನೆ ಹಾಕಿದ್ದೀನಿ ಗೈಸ್. ಅಟ್ಲೀಸ್ಟ್ ಅದಾರು ಹಬ್ಬದ ವಯಸ್ಸು ಸಿಗುತ್ತೆ. ಇವನು ಇಲ್ಲಿ ನೋಡಿ, ಅವತ್ತಿಂದ ನಾನು ವಡೆ ತಿನ್ಬೇಕಂದ್ಬಿಟ್ಟು ಅವತ್ತಿಂದ ನಾನು ಬಜ್ಜಿ ಬೋಂಡ ಏನೂ ತಿಂದಿಲ್ಲ. ಇವತ್ತು ತಿನ್ಬೇಕಂತ ಅಂದ್ಬಿಟ್ಟು ಎಸ್ ಗೈಸ್ ದಟ್ಸ್ ಇಟ್. ಇವಾಗ ಟೈಮ್ ಎಷ್ಟಾಗೈತೆ? 1:15. ಎಸ್ ಕೃತಿ ಇದ್ದಾರೆ, ಕೃತಿಗೆ ವಿಶ್ ಮಾಡೋಣ ಬನ್ನಿ. ಕೃತಿ, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಫ್ಯಾನ್ಸಿಗೆ ಹೇಳಿ. ನಿಮ್ಮ ಫ್ಯಾನ್ಸ್ಗೆ ಅಂತೇಳಿ ಎಲ್ಲ ಫ್ಯಾನ್ಸ್ಗೂ, ಮೂಲಿ ಫ್ಯಾನ್ಸ್ಗೂ, ಕೃತಿ ಫ್ಯಾನ್ಸ್ಗೆ ಎಸ್ ಕೃತಿ ಫ್ಯಾನ್ಸ್ಗೂ, ಎಲ್ಲರ ಫ್ಯಾನ್ಸ್ಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವಾಗ ಗ್ರಾಸರಿ ತೊಗೊಂಡು ಬಂದು ಫ್ರೆಶ್ ಅಪ್ ಆಗಿ ಇವಾಗ ಅಡುಗೆ ಮಾಡ್ತಿದ್ದೀವಿ. ಪೂಜೆ ಎಲ್ಲ ಆಯಿತು. ಇವಾಗ ಅನ್ನೋದು ಯಾವಾಗಲೂ ಲೇಟೇ ಆಗುತ್ತೆ ತಿನ್ನೋದು. ಎಸ್ ಇವಾಗ ಪಾಯಸ ಮಾಡೋಣ ಅಂತ ಅಂದ್ಬಿಟ್ಟು ಶಾವಿಗೆ ಪಾಯಸ ಮಾಡ್ತಿದ್ದೀನಿ. ಶಾವಿಗೆ ಪಾಯಸ ಕೃತಿ ಫೇವರೇಟ್. ಎಸ್ ಇಲ್ಲಿ ಮಶ್ರೂಮ್ ಆಗ್ತಿದೆ, ಇಲ್ಲಿ ಪಾಯಸ ಇಟ್ಟಿದ್ದೀವಿ, ಇಲ್ಲಿ ಸಾಂಬಾರ್ ಆಗಿದೆ, ರೈಸ್ ಇದೆ, ಮತ್ತೆ ಮಿಲ್ಕ್ ಇದೆ ಪಾಯಸಗೆ, ಹುಣಸೆಹಣ್ಣಿದೆ ಒಗ್ಗರಣೆಗೆ. ನೋಡಿ ಬೇಳೆ ಇದೆ. ಏನಕ್ಕೆ? ಫಾರ್ ನೈಟ್ ವಡೆ ಬೇಳೆ ವಡೆ. ಈ ಅಜ್ಜಿ ಗೈಸ್ ಇಲ್ಲಿ ನೋಡಿ, ಅಜ್ಜಿ ವಿಂಟರ್ ಅಲ್ಲಿ ಅಜ್ಜಿ ಕಾಣ್ತಿದಾರಲ್ಲ, ನಮ್ಮ ಮನೆ ಮುಂದೆ ಅಜ್ಜಿ ಆಯ್ತಾ, ಅವರು ಡಾಕ್ಟರು. ಅರ್ಮೇನಿಯಾದ ಇದು ಇಂಗ್ಲೀಷ್ ಲ್ಯಾಂಗ್ವೇಜ್ ಬರಲ್ಲ. ಬಟ್ ಏನಂದ್ರೆ ಅವ್ರು ರಿಟೈರ್ಡ್ ಆಗಾಯ್ತು ಏನೋ ಗೊತ್ತಿಲ್ಲ. ನಾನು ನೋಡೋದಂಗೆ ಅವ್ರ ಮನೇಲಿ ಅಜ್ಜಿ ಒಬ್ಬರೇ ಇರೋದು. ಏನಂದ್ರೆ ಮೂರೊತ್ತಲ್ಲ ದಿನ ಬೆಳಗ್ಗೆ ಸಂಜೆವರೆಗೂ ಮನೆಯಿಂದ ಈಚೆ ಕ್ಲೀನ್ ಮಾಡ್ತಾನೆ ಪ್ಲಾಂಟ್ಸು ಆಮೇಲೆ ವಿಂಡೋಸು ಅವ್ರು ಮಾಡೋದು ನೋಡಿ ನಮ್ಗೆ ನಿಜ ಸುಸ್ತಾಗ್ಬಿಡುತ್ತೆ. ನೆಕ್ಸ್ಟ್ ಹಿಂಗೆ ಬಂದು ನಮ್ಮ ಮನೆ ಮಾಡ್ಬಿಡ್ತಾರೆ ಅನ್ಸುತ್ತೆ. ಯಾಕೋ ಬರೀ ಕ್ಲೀನಿಂಗ್ ಅವ್ರು ನೋಡಿದಾಗ ನಮ್ಮ ಬಂದಿರೋ ನೆನಪಾಯ್ತದೆ ನನಗೆ. ಆ ಥರ ಫುಲ್ ಕ್ಲೀನ್ ಮಾಡ್ತಾನೆ ಇರ್ತಾರೆ ಅಜ್ಜಿ. ಅದೇ ತುಂಬ ಒಳ್ಳೆಯವರು, ನಮ್ಗೆ ತುಂಬ ಹೆಲ್ಪ್ ಮಾಡಿದ್ರು ಹುಷಾರಿಲ್ಲದಾಗ. ಮತ್ತು ಗ್ಯಾಸ್ ಎಲ್ಲ ಒಂದೊಂದ್ಸರಿ ವರ್ಕ್ ಆಗಿದ್ದಾರಲ್ಲ ಅವಾಗ ಫ್ರೀಯಾಗಿ ಮ್ಯಾಚ್ ಬಾಕ್ಸು ಏನೇನೋ ಕೊಡಿ. ಇಲ್ಲ ಏನಂತ ಗೊತ್ತಾ, ಇಲ್ಲಿಗೆ ಬಂದು ಅಡುಗೆ ಮಾಡ್ಕೊಳ್ಳಿ ಅಂತ ಅಂತಾರೆ. ತುಂಬ ಒಳ್ಳೆಯವರು. ಅಂದರೆ ಇಲ್ಲೆಲ್ಲ ಫುಲ್ ಫ್ಯಾಮಿಲಿ ಏರಿಯಾ ಇದು. ಎಲ್ಲ ಲೈಕ್ ಅವ್ರ ರಿಲೇಟಿವ್ಸ್ ಇದ್ದಾರೆ. ಸೊ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ಎಸ್ ಗೈಸ್ ಫೈನಲಿ ನಾನು ಊಟ ರೆಡಿ ಆಗೈತೆ. ಪಾಯಸ ಗೈಸ್ ಕಷ್ಟ ಗೈಸ್ ಜೀವನ. ಮನೆಯಲ್ಲಿ ಅಮ್ಮಂದಿರೆಲ್ಲ ಹೆಂಗೆ ಮಾಡ್ತಾರೋ, ಎಲ್ಲನೂ ಅಡುಗೆ ಮಾಡಬೇಕು, ಆ ಗಂಡ ಮಕ್ಕಳನ್ನೆಲ್ಲ ನೋಡಬೇಕು ಮನೆಯಲ್ಲಿ. ಅದು ಹೆಂಗೆ ಮಾಡ್ತಾರೋ ನನಗಂತೂ ಸೈಕ್ ಆಗೋಯ್ತು ಬೆಳಗ್ಗೆಯಿಂದ. ಇರೋದೇ ಸ್ವಲ್ಪ ಪಾತ್ರೆ ನನ್ನ ಹತ್ರ. ಅದ್ರಲ್ಲಿ ನಾನು ಎಲ್ಲನೂ ಮಾಡಬೇಕಂದ್ರೆ ಇವಾಗ ಪಾಯಸ, ರೈಸ್, ಸಾಂಬಾರು ಎಲ್ಲ ಒಗ್ಗರಣೆ ಮಾಡಬೇಕು. ಹುಚ್ಚಿಡ್ದ್ಬಿಟ್ಟು ನನಗೆ ಪಾತ್ರೆ ಉಜ್ಕೊಂಡು ಕೂತಿದ್ದೀನಿ. ಅವಾಗಿಂದ 1 hour ಉಜ್ಜಿದ್ದೀನಿ ಉಜ್ಜಿದ ಪಾತ್ರೆನೇ. ಸಾಕಾಗೋಯ್ತು ನನಗಂತೂ. ಮತ್ತು ಇವಾಗ ಸಮ್ಮರ್ ಸ್ಟಾರ್ಟ್ ಆಯ್ತಿತ್ತಲ್ಲ, ಫುಲ್ ನಮಗೆ ಅದು ಎನರ್ಜಿ ಎಲ್ಲ ಡ್ರೈನ್ ಮಾಡ್ಕೊಳ್ಳುತ್ತೆ ಇಲ್ಲಿ ನಂಗೆ ಸಮ್ಮರ್. ಯಾಕಂದರೆ ಇಲ್ಲಿ ಸಮ್ಮರ್ ಅಂದರೆ ಇವಾಗ ನೋಡಿ, ಇವಾಗ ನಮಗಿರೋದೇ ಲೈಕ್ 11 to 12 degree Celsius ಇದೆ. ಬಟ್ ಎಫೆಕ್ಟ್ ಹೆಂಗೆ ಹೊಡಿತಿದೆ ಅಂದರೆ ಜಾಸ್ತಿ. ಇವಾಗ ಹಿಂಗೆ ಇನ್ನೊಂದು ಹೋಯ್ತಾ ಇನ್ನು ನೆಕ್ಸ್ಟ್ ಮಂತ್ಗೆಲ್ಲ ಫುಲ್ ಬಿಸಿ ಆಗಿಬಿಡುತ್ತೆ. ಆಯಿತು ಗೈಸ್, ಇವೆಲ್ಲ ಮಾಡೋದು ಯಾಕೆ, ಪಾತ್ರೆ ತೊಳೆಯೋದು ಯಾಕೆ ಅನಿಸ್ಬಿಡ್ತೈತೆ ನಂಗಂತೂ.
ಹಬ್ಬ ಅಂತ ಮಾಡಬೇಕಷ್ಟೆ. ಎಸ್ ದೆನ್ ಐ ಹ್ಯಾವ್ ಜಂಬೋ, ನನ್ನ ಫೇವ್ರೇಟ್ ಐಸ್ ಕ್ರೀಮ್. ನೆನ್ನೆ ತಂದಿದ್ದು, ಬಟ್ ನೆನ್ನೆ ನಾನು ತಿಂದಿಲ್ಲ. ಯಾಕಂದರೆ ನೆನ್ನೆ ನಾನು ಟೀ ಎಲ್ಲ ಕುಡಿದೆ, ಅದಕ್ಕೆ ತಿನ್ನೋಕ್ಕಾಗಲಿಲ್ಲ. ಅದಕ್ಕೆ ಫ್ರಿಜ್ಜಲ್ಲೇ ಇಟ್ಟಿದ್ದೆ. ಸರಿ, ದಿಸ್ ನನ್ನ ಫೇವ್ರೇಟ್ ಐಸ್ ಕ್ರೀಮ್ ಇದು. ಯಾಕಂದರೆ ಫುಲ್ ನಟ್ಸ್ ಇರುತ್ತೆ, ಪೀನಟ್ಸು. ತುಂಬ ಚೆನ್ನಾಗಿರುತ್ತೆ ಇದು. ಏನು ಮಿಸ್ ಮಾಡ್ಕೊಳ್ತೀಯ ಅಂತ ಕೇಳಿದ್ರೆ ಇದು ಅಂತ ಹೇಳ್ತೀನಿ ನಾನು. ಸಕ್ಕತ್ ಇಷ್ಟ ಗೈಸ್ ನನಗೆ ಇದು. ಇವಾಗ ವಿಂಟರಲ್ಲಿ ನಿಜವಾಗ್ಲೂ ಸಿಗಲ್ಲ, ಸಮ್ಮರ್ ಆಗಿರೋದ್ರಿಂದ ಸ್ಟಾಕ್ ಬಂದೈತಿ ಅಷ್ಟೇ ಗೈಸ್. ನಾನು ನೆಕ್ಸ್ಟ್ ನೈಟಿಗೆ ವಡೆ ಮಾಡಬೇಕು. ಸಾಂಬಾರಿದೆ ಸದ್ಯ, ರೈಸ್ ಮಾಡ್ಕೊಬೇಕು. ಅದಕ್ಕೆ ನಾನು ಅಂದ್ಕೊಂಡೆ ಸ್ವಲ್ಪ ರೆಡಿ ಆಗೋಣ, ಸ್ವಲ್ಪ ಟ್ರೆಡಿಷ್ನಲ್ ವೇರ್ ಹಾಕೊಂಡು ಫೋಟೋ ತಗೊಳ್ಳೋಣ ಅಂದರೆ ನಂಗೆ ನಿಜ ಸಾಕಾಯಿತು. ನನಗಿನ್ನು ಎನರ್ಜಿನೂ ಇಲ್ಲ ಹಾಕ್ಕೊಳ್ಳೋಕ್ಕೆ. ಮುಗೀತು, ಬೈ ಬೈ. ನಟ್ಸ್ ಎಲ್ಲ ಇರುತ್ತೆ, ಇದು ತುಂಬ ಚೆನ್ನಾಗಿರುತ್ತೆ ಗೈಸ್. ಆ್ಯಂಡ್ ಇವತ್ತು ಅಮಾವಾಸ್ಯೆ ಅಂದ್ಬಿಟ್ಟು ನಮ್ಮಮ್ಮ ನನಗೆ ದೃಷ್ಟಿ ತೆಗಿತಿದ್ರು. ವಿಡಿಯೋ ಕಾಲ್ ಮಾಡಿಬಿಟ್ಟು ವಿಡಿಯೋ ಆನ್ ಮಾಡು ಅಂತ ಅಂದ್ಬಿಟ್ಟು ದೃಷ್ಟಿ ತೆಗಿತಿದ್ದಾರೆ. ಯಾಕಂದರೆ ಇವಾಗ ನಂಗೆ ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗ್ತಿದೆ ಬರ್ತಾ ಬರ್ತಾ, ಮತ್ತು ಒಬ್ಬರು ಕಣ್ಣು ಒಂಥರ ಇರಲ್ಲ ಅಂತ ಹೇಳಿ. ಎಸ್, ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಸೇಮ್ ಟು ಯು ಅಲ್ಲ, ಸೇಮ್ ಟು ನೀನು ಹೇಳಪ್ಪ. ಅಪ್ಪ, ಅವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೇಳಿದ್ರಲ್ಲ, ನಾಡಿನ ಜನತೆಗೆ ಅಂತ ಹೇಳಪ್ಪ. ನಾಡಿನ ಜನತೆಗೆ ಯುಗಾದಿ ಹಬ್ಬದ ಹೊಸ ವರ್ಷದ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾಡಿನ ಜನತೆಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಗಾಯ್ಸ್, ಐ ವಾಸ್ ಸೂಪರ್ ಎಕ್ಸಾಸ್ಟೆಡ್ ಆಯಿತಾ. ಸೊ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಲ್ಕೊಂಡೆ 2 ಮಿನಿಟ್ಸ್ ಅಷ್ಟೇ. ಸಡನ್ನಾಗಿ ಫೋನ್ ಬಂತು ಆ್ಯಂಡ್ ಐ ಎಂಡೆಡ್ ಅಪ್ ವಿತ್ ವಾಚಿಂಗ್ ರೀಲ್ಸ್ ಮತ್ತು ಫೋನ್ ಮಾತಾಡೋದು, ಅದೇ ಆಯಿತು. ಪೇರೆಂಟ್ಸ್ ಎಲ್ಲ ಫೋನ್ ಮಾಡಿದ್ರು, ಫ್ಯಾಮಿಲಿ ಎಲ್ಲ ಮೆಸೇಜ್, ಅದೇ ಆಯಿತು. ಸೊ ಇವಾಗ ಟೈಮ್ 7:30 ಆಗಿದೆ. ನನಗೆ ಹೊಟ್ಟೆ ಹಸಿತಿಲ್ಲ, ಬಟ್ ಸ್ವಲ್ಪ ಎಂಟಿ ಸ್ಪೇಸ್ ಇದೆ. ಸೊ ವಡೆ ಮಾಡಬೇಕಂತ ಹೇಳಿದ್ನಲ್ವ, ಸೊ ಅದು ಮಾಡೋಣ ಅಂತ ಐ ಕೇಮ್. ಮಾಡೋಣ ಗೈಸ್. ನೋಡಿ, ನಮ್ಮಮ್ಮ ವಿಡಿಯೋ ಕಾಲಲ್ಲಿ ದೃಷ್ಟಿ ತೆಗಿತವ್ರೆ. ದೇ ಎಂಜಾಯಿಂಗ್. ನನಗೆ ಹೆಂಗೆ ಅನಿಸ್ಬಿಟ್ಟಿದೆ ಅಂದರೆ, ನಾನು ಯಾವತ್ತೂ ಸೆಲೆಬ್ರೇಟ್ ಮಾಡ್ತೀನಿ ನನ್ನ ಮನೆಯಲ್ಲಿ ಹಬ್ಬ ಅಂತ ಅನಿಸ್ಬಿಟ್ಟಿದೆ. ಬಿಕಾಸ್ ನಾನು ಮನೇಲಿ ಹಬ್ಬ ಸೆಲೆಬ್ರೇಟ್ ಮಾಡಿ ನಿಯರ್ಲಿ 10 ಇಯರ್ಸ್ ಆಗೋಗಿ ಬರ್ತಿದೆ. ಅಂದರೆ ನಾನು 8th ನಾನು ಸೆಲೆಬ್ರೇಟ್ ಮಾಡಿಲ್ಲ. ನಾನು 8th ಸ್ಟ್ಯಾಂಡರ್ಡ್ ಇದ್ದಾಗಿಂದ. ಯಾಕಂದರೆ 8th ಸ್ಟ್ಯಾಂಡರ್ಡ್ ಇದ್ದಾಗ ನಾನು ಹಾಸ್ಟೆಲ್ಗೆ ಹೋಗಿದ್ದು. ಎವ್ರಿ ಟೈಮ್ ಯುಗಾದಿ ಹಬ್ಬ ಲೈಕ್ ನಾನು ಹಾಸ್ಟೆಲಲ್ಲಿ ಕ್ಲಾಸಸ್ ಇದ್ದಾಗೆ ಇರ್ತಿತ್ತು. ಸೊ ಐ ಡಿಂಟ್ ಸೆಲೆಬ್ರೇಟ್. ಸೊ ನಂಗೆ ಹೆಂಗೆ ಅನಿಸಿದೆ ಅಂದರೆ, ನಾನು ಮನೇಲಿ ಯಾವಾಗ ಸೆಲೆಬ್ರೇಟ್ ಮಾಡ್ತೀನಿ ಅಂತ ಅನಿಸ್ಬಿಟ್ಟಿದೆ. ಹಾಗೆ ಬೆಳೀತಾ ಮನೇನ ತುಂಬ ಮಿಸ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಎಸ್, ಸೊ ಇವಾಗ ವಡೆ ಮಾಡೋಣ ಬನ್ನಿ. ಸೊ ಗೈಸ್, ವಡೆಗೆ ನಾನು ಗಾರ್ಲಿಕ್ ತೊಗೊಂಡಿದ್ದೀನಿ, ಶುಂಠಿ ಸ್ವಲ್ಪ, ಗ್ರೀನ್ ಚಿಲ್ಲಿ, ಚಕ್ಕೆ, ಲವಂಗ ಮತ್ತು ಬೇಳೆ, ಇದನ್ನೆಲ್ಲ ಹಾಕಿ ಇವಾಗ ರುಬ್ಬಬೇಕು. ಇಷ್ಟು ವಡೆಗೆ ರೆಡಿ ಮಾಡಿರೋದು. ಮತ್ತು ಆನಿಯನ್ ಕಟ್ ಮಾಡಬೇಕು, ಇನ್ನೂ ಕಟ್ ಮಾಡಿಲ್ಲ. ಎಸ್. ಸೊ ಗೈಸ್, ಫೈನಲಿ ವಡೆಗೆಲ್ಲ ರೆಡಿ ಆಯಿತು. ಇವಾಗ ಮಾಡ್ತಿದ್ದೀನಿ. ಇದು ಟೇಸ್ಟ್ ನೋಡೋಣ, ಆಮೇಲೆ ಉಪ್ಪು ಖಾರ ಏನು ಸಾಲಿಲ್ಲ ಅಂದರೆ ಹಾಕೋಣ ಅಂದ್ಬಿಟ್ಟು ಎರಡು ಹಾಕಿದ್ದೀನಿ. ಓ, ಸೋ ಎಕ್ಸೈಟೆಡ್. ತಿನ್ನೋ ವಿಷಯವಾಗ ಐ ಆಮ್ ಸೋ ಎಕ್ಸೈಟೆಡ್, ಯು ನೋ. ಸೊ ಗೈಸ್, ಸಿ ಮೈ ವಡೆ. ಆ್ಯಕ್ಚುಲಿ ಇದು ಫುಲ್ ಗ್ರೀನ್ ಇತ್ತಾಯ್ತಾ, ಬರೀ ಗ್ರೀನ್ ಚಿಲ್ಲಿ ಹಾಕಿ ಮಾಡಿದ್ದು. ಬಟ್ ಒಂಚೂರು ಖಾರ ಇಲ್ಲ ಅಂದ್ಬಿಟ್ಟು ಇವಾಗ ಚಿಲ್ಲಿ ಪೌಡರ್ ಹಾಕಿನಿ. ಹೊರಮೇನೆ ಅದ್ರ ಮೆಣಸಿನ್ಕಾಯಿ ಖಾರನೇ ಇರಲ್ಲ ಗೈಸ್. ಮೆಣಸಿನ್ಕಾಯಿ ಥರ ಅಂತೂ ಇರಲ್ಲ. ಸಿ ಹೌ ಬ್ಯೂಟಿಫುಲ್ ಇಟ್ ಇಸ್ ಲುಕಿಂಗ್. ಗೈಸ್, ಫೈನಲಿ ನನ್ನ ಊಟ ನೋಡಿ. ಸ್ವಲ್ಪ ರೈಸ್, ಪಾಯಸ, ವಡೆ, ಇಷ್ಟು ನನ್ನ ಊಟ. ಗೈಸ್, ನೀವೆಲ್ಲರೂ ಚಂದ್ರನ ನೋಡ್ಬಿಡ್ತೀರಾ ಎಷ್ಟು ಗಂಟೆ, ಒಂದು 5:30 ಹಂಗೆಲ್ಲ ನೋಡ್ಬಿಡ್ತೀರಾ. ನೆಕ್ಸ್ಟ್ ಡೇ ಹೊಸ್ದೆಡ್ಗೆ ದಿನ 5:30, 6 ಗಂಟೆ. ಇವಾಗ ಟೈಮ್ ನಿಯರ್ಲಿ 7:40 ಗೈಸ್. ಇನ್ನೂ ಚಂದ್ರ ಬಂದಿಲ್ಲ. ಇನ್ನೂ ಕತ್ಲೆ ಆಗ್ತಾಯಿತ್ತು. ಇವಾಗ ಸಮ್ಮರ್ ಅಲ್ವಾ, ಸೊ ನಿಯರ್ಲಿ 8ಗೆ ಆ ಥರ ಕತ್ಲೆ ಆಗುತ್ತೆ. ನಾನು ಅವಾಗಿಂದ ಒಂದು 3-4 ಸರಿ ಬಂದು ನೋಡ್ಕೊಂಡು ಹೋಗ್ತಾ ಇದ್ದೀನಿ, ಬಂದಾಯ್ತಾ ಚಂದ್ರ ಬಂದಾಯ್ತಾ ಅಂತ. ಇಲ್ಲಿ ನೋಡಿ, ಇನ್ನೂ ಕತ್ಲೆ ಆಯ್ತಾ ಇದೆ, ಇನ್ನೂ ಕತ್ಲೆನೇ ಆಗಿಲ್ಲ. ಸಿ ದ ಬ್ಯೂಟಿ ಆಫ್ ಸನ್ಸೆಟ್ ಗೈಸ್, ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ.
ಅಲ್ಲಿ ನೋಡಿ, ಓ ಮೈ ಗಾಡ್, ಅದು ಚಂದ್ರನೇ ಕಾಣ್ತಿಲ್ಲ ಗೈಸ್. ಯೂಶಲಿ ಇದೇ ಪ್ಲೇಸಲ್ಲಿ ಬರೋದು ಚಂದ್ರ, ಬಟ್ ಏನೋ ಬಂದೇ ಇಲ್ಲ, ಕಾಣಿಸ್ತಾನೇ ಇಲ್ಲ. ನಿಮ್ಗೇನಾದ್ರು ಕಾಣಿಸ್ತೈತಾ ಗೈಸ್? ಇಲ್ಲ, ಝೂಮ್ ಆಗಿ ಬೇರೆ ನೋಡ್ತಿದ್ದೀನಿ ನಾನು, ಕಾಣಿಸ್ತಿಲ್ಲ. ಆ್ಯಂಡ್ ಏನಂದರೆ ಫುಲ್ ಬೆಳಗ್ಗೆಯಿಂದ ಲೈಕ್ ಮಳೆ ಇತ್ತಲ್ವಾ, ಅದಕ್ಕೆ ಟಾರ್ಚು ಆಗ್ತಾಯಿದೆ, ಚಂದ್ರನಿಗೆ ಟಾರ್ಚು. ಬೆಳಗ್ಗೆಯಿಂದ ಮಳೆ ಬರ್ತಿತ್ತು, ಸೊ ಐ ಥಿಂಕ್ ಎಲ್ಲ ಲೈಕ್ ಬ್ಲ್ಯಾಕ್ ಕ್ಲೌಡ್ಸ್ ಇದೆ, ಸೊ ಚಂದ್ರ ಈಸ್ ಇಡನ್ ಅಂತ ಅನಿಸುತ್ತೆ. ಆವಾಗಿಂದ ಕಾಯ್ತಿದ್ದೀನಿ ಚಂದ್ರ ನೋಡೋಕ್ಕೆ, ಬಟ್ ಚಂದ್ರ ಬರ್ತಿಲ್ಲ. ಗೈಸ್ ಫೈನಲಿ ಇಟ್ ವಾಸ್ ಎ ಹಾರ್ಡ್ ಡೇ. ಏನಂದರೆ ನನ್ನ ಲ್ಯಾಪ್ಟಾಪು ವರ್ಕ್ ಆಗ್ತಿಲ್ಲ, ಏನೋ ಆನೇ ಆಗ್ತಿಲ್ಲ, ಡಿಸ್ಪ್ಲೇನೂ ಆನ್ ಆಗ್ತಿಲ್ಲ, ಮತ್ತು ಚಂದನೂ ಬಂದಿಲ್ಲ, ಏನೂ ಇಲ್ಲ. ಸೊ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಮ್ಮ ವ್ಲಾಗ್ ಜೊತೆ ಸಿಗ್ತೀನಿ, ಅಲ್ಲಿವರೆಗೂ ಸ್ಟೇ ಟ್ಯೂನ್. ನೋಡೋಣ ನನ್ನ ಲ್ಯಾಪ್ಟಾಪ್ ಕತೆ ಏನಾಗುತ್ತೆ ಅಂತ. ಇನ್ನೂ 3 ಮಂತ್ಸ್ ಮೇಲಿದೆ ನಾನು ಇಂಡಿಯಾಗೆ ಬರೋದು, ಏನಾಗುತ್ತೆ ಅಂತ ಗೊತ್ತಿಲ್ಲ. ಯಾ ವಿಲ್ ಸಿ. ಬಾಯ್.